ಹಿಂದೂಗಳ ದಬ್ಬಾಳಿಕೆ ಮೇಲೆ ಈ ಪ್ರತಿಭಟನೆ ಮುಂದೆ ಹೇಗೆ ಹೋರಾಟ? ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಮೇಲೆ ಆಗುತ್ತಿರುವಂತಹ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಇವತ್ತು ವಿಶ್ವ ಹಿಂದೂ ಪರಿಷತ್ ದೇಶಾದ್ಯಂತ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಕಳೆದ 6 ತಿಂಗಳಿಂದ ಬಾಂಗ್ಲಾದಲ್ಲಿ ಆಗುತ್ತಿರುವಂತಹ ಹಿಂದೂಗಳ ಮೇಲೆ ಆಗುತ್ತಿರುವಂತಹ ದಾಳಿ ದಬ್ಬಾಳಿಕೆಯನ್ನು ನೋಡಿದರೆ ಭಾಳ ಆಘಾತಕಾರಿಯಾದಂತಹ ಸಂಗತಿ ಇದು. ಅದಕ್ಕೋಸ್ಕರ ಇವತ್ತು ಬಾಂಗ್ಲಾದಲ್ಲಿ ಆಗುತ್ತಿರುವಂಥ ಘಟನೆಗಳಿಗೆ ಸಂಬಂಧಪಟ್ಟಾಗೆ ಜಗತ್ತಿನ ವಿಶ್ವ ಸಮುದಾಯಗಳು ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಬೇಕು ಮತ್ತು ಬಾಂಗ್ಲಾದಲ್ಲಿ ಇವತ್ತು ಇಸ್ಕಾನ್ ಸಂಸ್ಥೆಗೆ ನಿಷೇಧ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗೂ ಅಲ್ಲಿದ್ದಂಥ ಪೂಜ್ಯ ಸಾಧುಗಳಾದಂತಹ ಚೈತನ್ಯ ಕೃಷ್ಣ ದಾಸ್ ಅವರನ್ನು ಕೂಡ ಬಂಧನ ಮಾಡಿದ್ದಾರೆ. ಇದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾವು ಈ ಪ್ರತಿಭಟನೆಯ ಮುಖಾಂತರ ವಿಶ್ವಸಂಸ್ಥೆಗೆ ಆಗ್ರಹ ಮಾಡ್ತಾ ಇದ್ದೀವಿ, ತಕ್ಷಣ ಮಧ್ಯಪ್ರವೇಶಿಸಿ ಬಾಂಗ್ಲಾ ಸರ್ಕಾರಕ್ಕೆ ಒತ್ತಡವನ್ನು ಹೇರಬೇಕು. ಅದೇ ರೀತಿ ನಮ್ಮ ಭಾರತ ಸರ್ಕಾರವು ತಕ್ಷಣಕ್ಕೆ ಬಾಂಗ್ಲಾ ಸರ್ಕಾರದ ಮೇಲೆ ಮಾತಾಡಿಕೊಂಡು ಅಲ್ಲಿದ್ದಂಥ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡುವ ದೃಷ್ಟಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವ ದೃಷ್ಟಿಯಲ್ಲಿ ಮಾತಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವು ಇವತ್ತು ದೇಶಾದ್ಯಂತ ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ನೋಡಿ, ಸಾಂಕೇತಿಕವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ವಾರ ಇಡೀ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇವಲ ವಿಶ್ವ ಹಿಂದೂ ಪರಿಷತ್ ಮಾತ್ರ ಅಲ್ಲ, ಜಿಲ್ಲೆಯಲ್ಲಿರುವಂಥ ಎಲ್ಲ ಹಿಂದೂ ಸಂಘಟನೆಗಳು, ಎಲ್ಲ ಜಾತಿ ಸಂಘಟನೆಗಳು, ಎಲ್ಲ ಸಂಘ ಸಂಸ್ಥೆಗಳು, ಧಾರ್ಮಿಕ ಮುಖಂಡರು, ಪೂಜ್ಯ ಸಾಧು ಸಂತರು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ನಾವು ಪ್ರತಿಭಟನೆಯನ್ನು ಮುಂದಿನ ದಿವಸಗಳಲ್ಲಿ ಮಾಡಲಿಕ್ಕಿದ್ದೇವೆ. ಆದಷ್ಟು ಬೇಗ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳಿಗೆ ನ್ಯಾಯ ಸಿಗಬೇಕು, ಹಿಂದೂಗಳ ರಕ್ಷಣೆಗೆ ಬಾಂಗ್ಲಾ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬ ದೃಷ್ಟಿಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.